ವಿದ್ಯಾರ್ಥಿ ಕೊಲೆ ಬಗ್ಗೆ ಶಾಸಕ ಚನ್ನಬಸಪ್ಪ ಶಾಕಿಂಗ್ ಹೇಳಿಕೆ. ಈ ಕುರಿತಾಗಿ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ವಿದ್ಯಾರ್ಥಿ ಕೊಲೆ ಬಗ್ಗೆ ಶಾಸಕ ಚನ್ನಬಸಪ್ಪ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಗಾಂಜಾ ನಶೆಯಲ್ಲಿ ಹತ್ಯೆ ಮಾಡಿರುವ ಶಂಕೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿಕೆ ನೀಡಿದ್ದಾರೆ. ಶಿವಮೊಗ್ಗದ ಸೂಳೆಬೈಲಿನಲ್ಲಿ ಕೊಲೆಯಾಗಿದ್ದ ವಿದ್ಯಾರ್ಥಿ ಬಗ್ಗೆ ಶಾಸಕ ಚನ್ನಬಸಪ್ಪ ಮಾತನಾಡಿದ್ದಾರೆ. ಸಂಕೇತ್ ಪ್ರಕರಣ ಎನ್ಐಗೆ ವಹಿಸಬೇಕು ಎಂದು ಆಗ್ರಹವನ್ನ ಮಾಡಿದ್ದಾರೆ. ಅಪ್ರಾಪ್ತ ಮಕ್ಕಳಿಗೆ ಸಪ್ಲೈ ಆಗ್ತಿದೆಯಾ ಗಾಂಜಾ ಎಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಎನ್ ಚನ್ನಬಸಪ್ಪ ಈ ಒಂದು ಮಾತನ್ನ ಹಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು, ವಿಶೇಷವಾಗಿ ಅನ್ಯ ಕೋಮಿನ ಮಕ್ಕಳು ಗಾಂಜಾ ಸೇವಿಸಿ ದುರ್ಘಟನೆಗೆ ಕಾರಣವಾಗ್ತಿದ್ದಾರೆ ಎಂದು ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಆರೋಪಿಸಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಬಾಲ ಅಪರಾಧಿಗಳ ಸಂಖ್ಯೆ 15% ಹೆಚ್ಚಾಗಿದೆ ಎಂದು ಶಾಸಕ ಚನ್ನಬಸಪ್ಪ ಕಳವಳ ವ್ಯಕ್ತಪಡಿಸಿದರು. ಇನ್ನು ಸೂಳೆಬೈಲಿನ ವಿದ್ಯಾರ್ಥಿ ಸಂಕೇತ್ ಕೊಲೆ ಪ್ರಕರಣ ಮಾತನಾಡಿದ ಅವರು, ನಾನು ಇಲ್ಲಿ ರಾಜಕೀಯಕ್ಕಾಗಿ ಮಾತನಾಡ್ತಿಲ್ಲ, ಸಾಯುತ್ತಿರುವುದು ಹಿಂದೂ ಮಕ್ಕಳು. ಸಂಕೇತ್ ಕೊಲೆ ಪ್ರಕರಣವನ್ನ ಎನ್ಐಗೆ ಕೊಡಬೇಕು ಎಂದು ಕಟುವಾಗಿ ಮಾತನಾಡಿದರು. ವಯಸ್ಸಿನ ಮಕ್ಕಳು, ವಿಶೇಷವಾಗಿ ಮುಸಲ್ಮಾನ್ ಸಮಾಜದ ಮಕ್ಕಳು ಗಾಂಜಾ, ಮಾದಕ ವಸ್ತುಗಳು ಸೇವಿಸಿ ಅನೇಕ ರೀತಿಯ ದುರ್ಘಟನೆಗಳಿಗೆ ಕಾರಣ ಆಗ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಕಳೆದ 3 ವರ್ಷದಲ್ಲಿ ಬಾಲಾಪರಾಧಿಗಳ ಸಂಖ್ಯೆ 15% ಹೆಚ್ಚಾಗಿರುವಂಥದ್ದು. ಈ ಹೆಚ್ಚಾಗಿರುವಂಥ ಈ ಅಪರಾಧಗಳ ಸಂಖ್ಯೆ ಜೊತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾದಕ ವಸ್ತು ಸೇವನೆ, ಗಾಂಜಾ ಸೇವನೆ ಮತ್ತು ಕಳ್ಳತನ ಪ್ರಕರಣಗಳೇ ಜಾಸ್ತಿ. ಬಾಲಾಪರಾಧಿಗಳಲ್ಲಿ 50%ಕ್ಕಿಂತ ಜಾಸ್ತಿ 10ನೇ ತರಗತಿಯಲ್ಲೂ ಕೂಡ ಮುಗಿಸದೇ ಇರುವಂಥ ಮಕ್ಕಳು ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇದೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂಥ ಒಂದು ಸಂಗತಿ. ಗಾಂಜಾ ಮತ್ತು ಮಾದಕ ಸೇವನೆಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ಕಲ್ಲು ತೂರಾಟಗಳು ನಡೆದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಶಿವಮೊಗ್ಗದಲ್ಲಿ ಮೊನ್ನೆ ಅಪ್ರಾಪ್ತ ಯುವಕರ ಗುಂಪು ಊರ್ಗಡೂರಿನ ಸೂಳೆಬೈಲ್ ಗ್ರಾಮದಲ್ಲಿ ಒಬ್ಬ ವಿದ್ಯಾರ್ಥಿಯ ಕೊಲೆ ಆಯಿತು. ಸಂಕೇತನ ಕೊಲೆ ಆಯಿತು. ಸಂಕೇತನ ಕೊಲೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅಪ್ರಾಪ್ತ ಬಾಲಕರು. ಆ ಬಾಲಕರು 8 ಮತ್ತು 9 ತರಗತಿಗಳಲ್ಲಿ ಫೇಲ್ ಆಗಿರುವಂಥ ವ್ಯಕ್ತಿಗಳು. ಅವರು ಈ ಒಂದು ಸಂಕೇತನನ್ನ ಮರ್ಡರ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ಆ ಘಟ್ಟ ನಡೆಯುತ್ತೆ. ಆ ಮಾಹಿತಿ ಸಮಗ್ರವಾಗಿ ನಿಮ್ಮ ಹತ್ರ ಮಾಹಿತಿ ಇದೆ ಅಂತ ಅಂದ್ಕೊಂಡಿದ್ದಲ್ಲ. ಇಲ್ಲಿ ಯೋಚನೆ ಮಾಡಬೇಕಾಗಿರೋಂಥ ಸಂಗತಿ, ಎಲ್ಲೆಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲೆಲ್ಲ ಕಲ್ಲು ತೂರಾಟಗಳಾಗಿದೆ, ಗಣಪತಿ ಮೆರವಣಿಗೆಗಳ ಮೇಲೆ ಇರ್ಬೋದು,
ಬೇರೆ ಬೇರೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿಗಳಿರ್ಬೋದು, ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ ಅವರೆಲ್ಲರೂ ಕೂಡ ಅಪ್ರಾಪ್ತ ಬಾಲಕರು ಅನ್ನೋಂಥ ಮಾತನ್ನು ರಕ್ಷಣಾ ಇಲಾಖೆ ಹೇಳ್ತಾ ಇರೋದು. ಇದ್ರ ಗಂಭೀರತೆ ನಾವು ಅರ್ಥ ಮಾಡ್ಕೋಬೇಕನ್ನೋಂಥದ್ದು ಬಹಳ ಅಗತ್ಯ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಅಪ್ರಾಪ್ತರೆಲ್ಲ ಬಳಕೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಮುಸಲ್ಮಾನ್ ಕಿಡಿಗೇಡಿಗಳು ಅವರ ಮೂಲಕ ಈ ರೀತಿಯ ಕೃತ್ಯಗಳನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ಬಹಳ ದೊಡ್ಡ ಪರಿಣಾಮ ಈ ಸಮಾಜದ ಮೇಲೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಕಾನೂನಿಗೆ ಒಳಪಡಿಸೋಕ್ಕೆ ಸಾಧ್ಯ ಆಗಿಲ್ಲದೆ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಕ್ಷಣಾ ಇಲಾಖೆ ಅಸಹಾಯಕತೆಯನ್ನು ತೋರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಿಮ್ಯಾಂಡ್ ಹೋಮಿಗೆ ಕಳಿಸ್ಕೊಡ್ತಾರೆ, ವಾಪಸ್ ಬರ್ತಾರೆ. ಅವರಿಗೆ ಯಾವುದೇ ರೀತಿಯ ಉಗ್ರವಾದಂಥ ಶಿಕ್ಷೆ ಕೊಡಲಿಕ್ಕೂ ಸಾಧ್ಯ ಆಗ್ತಿಲ್ಲ. ಒಬ್ಬ ಕೊಲೆ ಮಾಡಿದಾನೆ ಅಂತ ಹೇಳಿದ್ರು ಕೂಡ ಅವನು ಅಪ್ರಾಪ್ತ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರಿಗೆ ರಕ್ಷಣೆ ಸಿಗುವಂಥ, ಕಾನೂನಿನ ರಕ್ಷಣೆ ಸಿಗುವಂಥ ವ್ಯವಸ್ಥೆ ಇದೆ ಈ ನಮ್ಮ ಸಮಾಜದಲ್ಲಿ, ಈ ಒಂದು ವ್ಯವಸ್ಥೆ ಒಳಗಡೆ. ಹಾಗಾದರೆ ಅಪ್ರಾಪ್ತರನ್ನು ಇಟ್ಕೊಂಡು 16, 17, 18 ವರ್ಷದ ಹುಡುಗರನ್ನು ಇಟ್ಕೊಂಡು ಏನು ಬೇಕಾದ್ರೂ ಮಾಡುವಂಥ ಮಾನಸಿಕತೆ ಈ ರಾಜ್ಯದಲ್ಲೂ ಕೂಡ ಸೃಷ್ಟಿಯಾಗಿರೋದು ನಾವು ಗಮನಿಸ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಥರದ ಘಟನೆಗಳು ನಡೆದಿದೆ, ರಾಜ್ಯದಲ್ಲೂ ಈ ಥರದ ಘಟನೆಗಳು ನಡೀತಾ ಇದೆ. ಹಾಗಾಗಿ ಇವ್ರ ಮೇಲೆ ಯಾವ ರೀತಿಯ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಕಾನೂನಿನ ಅಡ್ಡ ಬರುವಂಥ ಸಂಗತಿಗಳನ್ನು ರಕ್ಷಣಾ ಇಲಾಖೆ ಹೇಳುವಂಥ ಸ್ಥಿತಿನೂ ಕೂಡ ನಿರ್ಮಾಣ ಆಗುತ್ತೆ. ಯಾರು ಕಲಿತು ಅನ್ನೋದ್ರು ಅಪ್ರಾಪ್ತರಿಂದ ಕಲಿತು ರಾಟ ಆಯಿತು ಅಂತ ಹೇಳ್ತಾರೆ. ಸಹಜವಾದಂಥ ಪ್ರಕ್ರಿಯೆ ಉತ್ತರಗಳು ಸಿಗ್ತಾ ಇದೆ. ಅವರೆಲ್ಲ ಯಾವ ಸಮಾಜಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿದ್ರೆ ಮುಸಲ್ಮಾನ್ ಕೋಮಿಗೆ ಸಂಬಂಧ